ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ NRI ಕಾರ್ನರ್. ಇದು ಡಿಸೆಂಬರ್ 2ನೇ ವಾರದ ಸಂಚಿಕೆ. ಈ ವಾರ NRIಗಳಿಗೆ ಮಿಶ್ರ ಫಲ. ಒಂದ್ ಕಡೆ ಅಮೆರಿಕದಲ್ಲಿ ಭಾರತೀಯರನ್ನ ಜಾಬ್ ನಿಂದ ತೆಗೆಯುವ ಮಾತುಗಳು ಕೇಳಿ ಬರ್ತಾ ಇದ್ರೆ, ಇನ್ನೊಂದ್ ಕಡೆ ಜಪಾನ್ ಮತ್ತು ರಷ್ಯಾ ಭಾರತೀಯರಿಗೆ ರೆಡ್ ಕಾರ್ಪೆಟ್ ಹಾಸ್ತಾ ಇದ್ದಾರೆ. ಹಾಗೆ UK PR ನಿಯಮದಲ್ಲಿ ಭಾರಿ ಬದಲಾವಣೆಯನ್ನ ಮಾಡಿದೆ. ಬನ್ನಿ, ನಿಮ್ಮ ಭವಿಷ್ಯದ ಮೇಲೆ ಪರಿಣಾಮ ಬೀರೋ ಈ ಸುದ್ದಿಯನ್ನ ಡೀಟೇಲ್ ಆಗಿ ನಾವು ತಿಳ್ಕೊಳ್ತಾ ಹೋಗೋಣ. ಮೊದಲಿಗೆ ಸ್ನೇಹಿತರೆ, NRI ಕಾರ್ನರ್ ನಲ್ಲಿ ಹೆಡ್ಲೈನ್ಸ್, ಟಾಪ್ ಹೆಡ್ಲೈನ್ಸ್ ಅನ್ನ ಮುಖ್ಯಾಂಶಗಳನ್ನ ನೋಡ್ತಾ ಹೋಗೋಣ. ಒಂದನೇದು, ಅಮೆರಿಕ ವೀಸಾ ಶಾಕ್. ಡಿಸೆಂಬರ್ 15ರಿಂದ H1B ವೀಸಾ ನಿಯಮ ಬದಲಾವಣೆ ಮಾಡ್ತಾ ಇದ್ದಾರೆ. ಸೋಷಿಯಲ್ ಮೀಡಿಯಾ ಚೆಕಿಂಗ್ ಕಡ್ಡಾಯ, ಹಲವು ಇಂಟರ್ವ್ಯೂಗಳು ರದ್ದಾಗಿದ್ದಾವೆ. ಹಾಗೆ ಸ್ನೇಹಿತರೆ, US ಕಂಪನಿಗಳಿಂದ ಭಾರತೀಯರನ್ನ ತೆಗೆದುಹಾಕೋಕೆ ಅಮೆರಿಕದಲ್ಲಿ ಪ್ಲಾನ್ ಆಗಿದೆ. ಡಿ ಇಂಡಿಯನೈಸ್ ಅಭಿಯಾನವನ್ನ ಕೂಡ ಶುರು ಮಾಡಿದ್ದಾರೆ. ಮಿಶೆಲ್ ಅನ್ನೋರು ಯಾರು ಅಂತ ಎಕ್ಸ್ಪ್ಲೇನ್ ಮಾಡ್ತೀವಿ ಆಮೇಲೆ. ಹಾಗೆ ಟ್ರಂಪ್ ಗೋಲ್ಡ್ ಕಾರ್ಡ್, ಕೋಟಿ ಹಣ ಇದ್ರೆ 3 ವರ್ಷಕ್ಕೆ ಅಮೆರಿಕ ಗ್ರೀನ್ ಕಾರ್ಡ್. ಟ್ರಂಪ್ ಅವರ ಹೊಸ ಗೋಲ್ಡನ್ ವೀಸಾ ಸ್ಕೀಮ್ ಅದೇನು ಅಂತ ಕೂಡ ಹೇಳ್ತೀವಿ. ಹಾಗೆ ಬ್ರಿಟನ್ PR ಶಾಕ್. UK ಪರ್ಮನೆಂಟ್ ರೆಸಿಡೆನ್ಸಿ ಪಡೆಯೋಕೆ ಇನ್ನು ಮುಂದೆ 5 ವರ್ಷ ಸಾಲಲ್ಲ, 10 ವರ್ಷ ಕಾಯ್ಬೇಕು. ಹಾಗೆ ಹೊಸ ಅವಕಾಶ ಏನು ಅಂದ್ರೆ, ಅಮೆರಿಕ ಬ್ರಿಟನ್ ಬಾಗಿಲು ಮುಚ್ಚುತ್ತಾ ಇದ್ರೆ ರಷ್ಯಾ ಮತ್ತು ಜಪಾನ್ ಭಾರತೀಯರಿಗೆ ಬಾಗಿಲನ್ನ ತೆರಿತಾ ಇದಾವೆ. ಹಾಗೆ ಭಾರತೀಯ ವೈದ್ಯರಿಗೆ ಕೆನಡಾದಲ್ಲಿ ಬಂಪರ್ ಆಫರ್ ಸ್ನೇಹಿತರೆ. ಅಲ್ಲಿ ಪರ್ಮನೆಂಟ್ ರೆಸಿಡೆನ್ಸಿ ಪ್ರಕ್ರಿಯೆ ಇನ್ನು ಮುಂದೆ ಫಾಸ್ಟ್ ಟ್ರ್ಯಾಕ್. ಹಾಗೆ ಸೋಷಿಯಲ್ ಮೀಡಿಯಾದಲ್ಲಿ ಬರೋ ಗಲ್ಫ್ ಜಾಬ್ ಆಫರ್ ಅನ್ನ ನಂಬೇಡಿ, ಕೇಂದ್ರ ಸರ್ಕಾರದಿಂದ ಆ ರೀತಿ ವಾರ್ನಿಂಗ್ ಬಂದಿದೆ. ಹಾಗೆ ಅಮೆರಿಕದ ನ್ಯೂಯಾರ್ಕ್ ನಲ್ಲಿ ಮನೆಗೆ ಬೆಂಕಿ ಬಿದ್ದು 2 ಭಾರತೀಯ ವಿದ್ಯಾರ್ಥಿಗಳು ಪ್ರಾಣ ಕಳ್ಕೊಂಡಿರೋ ಘಟನೆ ಕೂಡ ಆಗಿದೆ. ಟೆಕ್ಸಾಸ್ ನಲ್ಲಿ ಮತ್ತೊಬ್ಬ ವಿದ್ಯಾರ್ಥಿಯ ಹತ್ಯೆ ಆಗಿದೆ. ಹಾಗೆ ಫುಟ್ಬಾಲ್ ದಂತಕತೆ ಲಯನಲ್ ಮೆಸ್ಸಿ ಡಿಸೆಂಬರ್ 13ಕ್ಕೆ ಭಾರತಕ್ಕೆ ಭೇಟಿ ಕೊಡ್ತಾ ಇದ್ದಾರೆ. ಕೋಲ್ಕತ್ತಾ, ಕೇರಳದಲ್ಲಿ ಅದರ ಸಂಭ್ರಮ ಇದೆ. ಇನ್ನು ಡಿಸೆಂಬರ್ 31ರ ಒಳಗಡೆ ಪ್ಯಾನ್ ಆಧಾರ್ ಲಿಂಕ್ ಮಾಡದೇ ಇದ್ರೆ ನಿಮ್ಮ ಪ್ಯಾನ್ ಕಾರ್ಡ್ ಬಂದ್ ಆಗುತ್ತೆ. ಆ ಡೆಡ್ ಲೈನ್ ಕೂಡ ಹತ್ರ ಬರ್ತಾ ಇದೆ. ಈಗ ಡೀಟೇಲ್ ಆಗಿ ನೋಡ್ತಾ ಹೋಗೋಣ ಸ್ನೇಹಿತರೆ. ಅಮೆರಿಕದಲ್ಲಿರೋ ನಮ್ಮ ಟೆಕ್ಕಿಗಳಿಗೆ, ಭಾರತೀಯ ಮೂಲದವರಿಗೆ, ಭಾರತೀಯರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಇದು ಸ್ವಲ್ಪ ಕಷ್ಟದ ವಾರ. ಡಿ ಇಂಡಿಯನೈಸ್ ಅಭಿಯಾನದ ಆತಂಕ. ಅಮೆರಿಕದಲ್ಲಿ NRIಗಳಿಗೆ ಒಂದು ಆಘಾತಕಾರಿ ಸುದ್ದಿ ಇದು. ಪ್ರಖ್ಯಾತ ಪೋಲ್ಸ್ಟರ್ ಹಾಗೂ ರಾಸ್ಮುಸೆನ್ ಕಂಪನಿಯ CEO ಮಾರ್ಕ್ ಮಿಶೆಲ್ ಅಮೆರಿಕದ ಕಂಪನಿಗಳಿಂದ ಭಾರತೀಯರನ್ನ ಹೊರ ಹಾಕೋಕೆ ಡಿ ಇಂಡಿಯನೈಸ್ ಕನ್ಸಲ್ಟೆನ್ಸಿ ಶುರು ಮಾಡ್ತೀನಿ ಅಂತ ಹೇಳಿದ್ದಾರೆ. ಟ್ರಂಪ್ ಸಪೋರ್ಟರ್ ಇವರು. ಭಾರತೀಯ ಟೆಕ್ಕಿಗಳಿಗೆ H1B ವೀಸಾ ಕೊಡಬಾರ್ದು. ಆಪಲ್ ನಂತಹ ಕಂಪನಿಗಳಿಂದ ಸೀನಿಯರ್ ಡೆವಲಪರ್ಗಳನ್ನ, ಇಂಡಿಯನ್ ಒರಿಜಿನ್ ಅವ್ರನ್ನ ಹೊರಗೆ ಹಾಕಬೇಕು ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇದು ಮುಂದಿನ ದಿನಗಳಲ್ಲಿ ವಲಸೆ ನೀತಿ ಎಷ್ಟು ಕಠಿಣ ಆಗಬಹುದು ಅನ್ನೋ ಮುನ್ಸೂಚನೆ ಸಿಗ್ತಾ ಇದೆ. ಇನ್ನು ಸ್ನೇಹಿತರೆ, ಡಿಸೆಂಬರ್ 15, 2025ರಿಂದ ಹೊಸ ರೂಲ್ಸ್. ಅಮೆರಿಕ ಸರ್ಕಾರ H1B ಮತ್ತು H4 ವೀಸಾ ಅರ್ಜಿಗಳಿಗೆ ಸೋಷಿಯಲ್ ಮೀಡಿಯಾ ಸ್ಕ್ರೀನಿಂಗ್ ಕಡ್ಡಾಯ ಮಾಡಿದೆ. ಅಂದ್ರೆ ನಿಮ್ಮ ಫೇಸ್ಬುಕ್, ಟ್ವಿಟರ್, ಇನ್ಸ್ಟಾಗ್ರಾಮ್ ಅಕೌಂಟ್ಗಳನ್ನ ವೀಸಾ ಆಫೀಸರ್ಸ್ ಚೆಕ್ ಮಾಡ್ತಾರೆ. ಹಾಗೆ ಇಂಟರ್ವ್ಯೂಸ್ ಎಲ್ಲ ಕ್ಯಾನ್ಸಲ್ ಆಗಿವೆ. ಈ ಹೊಸ ಪ್ರೋಸೆಸ್ಗೆ ಟೈಮ್ ಬೇಕಾಗುತ್ತೆ ಅಂತ ಹೇಳಿ ಚೆನ್ನೈ ಮತ್ತು ಹೈದರಾಬಾದ್ ಕಾನ್ಸುಲೇಟ್ಗಳಲ್ಲಿ ಡಿಸೆಂಬರ್ ತಿಂಗಳ ಹಲವು ವೀಸಾ ಇಂಟರ್ವ್ಯೂಗಳನ್ನು ರದ್ದು ಮಾಡಿ ಮಾರ್ಚ್ 2026ಕ್ಕೆ ಮುಂದೂಡಿಕೆ ಮಾಡಲಾಗಿದೆ. ಇದಕ್ಕೆ ಈಗ US ಎಂಬೆಸಿ ಒಂದು ಪರಿಹಾರ ಸೂಚಿಸಿದೆ. ಈಗ ಆಲ್ರೆಡಿ ರದ್ದಾಗಿರೋ ಅಪಾಯಿಂಟ್ಮೆಂಟ್ಗಳಿಗೆ ಇಮೇಲ್ ಮೂಲಕ ಮಾಹಿತಿ ಕೊಡಲಾಗಿದೆ. ಇಮೇಲ್ ಮೂಲಕವೇ ಹೊಸ ದಿನಾಂಕವನ್ನು ರೀಸ್ಕೆಡ್ಯೂಲ್ ಮಾಡ್ಕೊಳ್ಳೋದನ್ನು ಅವಕಾಶ ಕೊಟ್ಟಿದ್ದಾರೆ ಮಾಡ್ಕೊಳ್ಳೋಕ್ಕೆ. ಸೊ ನಿಮ್ಮ ಇನ್ಬಾಕ್ಸನ್ನು ನೀವು ಚೆಕ್ ಮಾಡ್ಕೊಳ್ಳಿ. ಯಾರೆಲ್ಲ ಚಳಿಗಾಲದ ರಜೆಗೆ ಇಂಡಿಯಾಗೆ ಬಂದು ವೀಸಾ ಸ್ಟ್ಯಾಂಪಿಂಗ್ ಮಾಡಿಸ್ಬೇಕು ಅಂತ ಅನ್ಕೊಂಡಿದ್ರು ಅವರು ಹುಷಾರಾಗಿರಿ. ಅರ್ಜೆಂಟ್ ಇಲ್ಲ ಅಂದರೆ ಟ್ರಾವೆಲ್ ಪ್ಲಾನ್ ಮುಂದೂಡೋದು ಒಳ್ಳೆಯದು ಅಂತ ತಜ್ಞರು ಹೇಳ್ತಿದ್ದಾರೆ. ಕರೆಕ್ಟಾಗಿ ಡಿಸ್ಕಸ್ ಮಾಡ್ಕೊಳ್ಳಿ ಸ್ನೇಹಿತರೆ. ಏನು, ಟ್ರಂಪ್ ಗೋಲ್ಡ್ ಕಾರ್ಡ್ ವೀಸಾ ಇದು ಶ್ರೀಮಂತ NRIಗಳಿಗೆ ಮಾತ್ರ. ಟ್ರಂಪ್ ಸರ್ಕಾರ ಗೋಲ್ಡ್ ಕಾರ್ಡ್ ಅನ್ನೋ ಹೊಸ ವೀಸಾ ತರ್ತಿದೆ. ಇದರ ಪ್ರಕಾರ ನೀವು $1 ಮಿಲಿಯನ್ ಅಮೆರಿಕನ್ ಅಂದರೆ ರೂಪಾಯಿ ಲೆಕ್ಕದಲ್ಲಿ ಸುಮಾರು 8.25 ಕೋಟಿ, 8.25 ಕೋಟಿ ಅಮೆರಿಕದ ಟ್ರೆಜರಿಗೆ ನೀವು ಪುಕ್ಸಟ್ ಎದುರು ಕೊಟ್ಟರೆ ಸಾಧಾರಣ ವೀಸಾ ಪ್ರಾಸೆಸ್ಗಿಂತ ವೇಗವಾಗಿ ಕೇವಲ 3 ವರ್ಷದಲ್ಲಿ ನಿಮಗೆ ಪರ್ಮನೆಂಟ್ ರೆಸಿಡೆನ್ಸಿ ಅಥವಾ ಗ್ರೀನ್ ಕಾರ್ಡ್ ಸಿಗುತ್ತೆ. ಕಾರ್ಪೊರೇಟ್ ಕಂಪನಿಗಳು ಕೂಡ $2 ಮಿಲಿಯನ್ ಕೊಟ್ಟು ತಮ್ಮ ಉದ್ಯೋಗಿಗೆ ಈ ವೀಸಾವನ್ನ ಕೊಡಿಸಬಹುದು. ಹಾಗೆ ಹಣಕಾಸು, ರೂಪಾಯಿ ಮತ್ತು ಗೋಲ್ಡ್ ಈ ವಿಚಾರಕ್ಕೆ ಬಂದ್ರೆ ಸ್ನೇಹಿತರೆ, ನಾವು ಆರ್ಥಿಕ ಜಗತ್ತಿನತ್ತ ನೋಡಿದ್ರೆ ಅಮೆರಿಕದ ಡಾಲರ್ ಮುಂದೆ ಭಾರತದ ರೂಪಾಯಿ ಮೌಲ್ಯ ಸುಮಾರು $90 ಆಸುಪಾಸಲ್ಲಿದೆ ಈಗ ಸದ್ಯಕ್ಕೆ. ಇನ್ನು ರೆಮಿಟೆನ್ಸ್ ನಲ್ಲಿ ರೂಪಾಯಿ ಮೌಲ್ಯ ಕಮ್ಮಿ ಇರೋದ್ರಿಂದ ವಿದೇಶದಿಂದ ಭಾರತಕ್ಕೆ ಹಣ ಕಳಿಸೋರಿಗೆ ಒಳ್ಳೆ ಟೈಮ್. ನಿಮಗೆ ಒಳ್ಳೆ ಎಕ್ಸ್ಚೇಂಜ್ ರೇಟ್ ಸಿಗಬಹುದು. ನೀವು ಭಾರತಕ್ಕೆ ಹಣ ಕಳಿಸೋಕೆ ಕಾಯ್ತಾ ಇದ್ರೆ ಇತಿಹಾಸದಲ್ಲಿ ಮೊದಲ ಬಾರಿಗೆ ಡಾಲರ್ ಮುಂದೆ ರೂಪಾಯಿ ಮೌಲ್ಯ $90 ಹೋಗಿದೆ. ಗುಜರಾತ್ನ NRIಗಳು ಈಗ ಆಲ್ರೆಡಿ 10,000 ಕೋಟಿ ರೂಪಾಯಿಗೂ ಅಧಿಕ ಹಣವನ್ನ ಈ ವಾರ ಡೆಪಾಸಿಟ್ ಮಾಡಿದ್ದಾರೆ. ನೀವು ಕೂಡ ಇಂಡಿಯಾಗೆ ದುಡ್ಡು ಕಳಿಸೋಕೆ, ನಿಮ್ಮ ಫ್ಯಾಮಿಲಿಗೋ ನಿಮಗೋ ಕಳಿಸ್ಕೊಳ್ಳೋಕೆ ಬೆಸ್ಟ್ ರೇಟ್ ಅಂತ
ಕೆಲವರು ಹೇಳ್ತಿದ್ದಾರೆ. ಹಾಗಂತ ಇನ್ನೂ ಡೌನ್ ಆಗಲ್ಲ ರೂಪಾಯಿ ಬೆಲೆ ಅಂತ ಹೇಳೋಕ್ಕಾಗಲ್ಲ, 92, 95, 100 ರೂಪಾಯಿಗೆ ಹೋಗೋಕ್ಕಾಗಲ್ಲ ಅಂತ ಹೇಳೋಕ್ಕಾಗಲ್ಲ. ಹಿಸ್ಟಾರಿಕಲಿ ರುಪಿ ಯಾವತ್ತೂ ಡಿಪ್ರಿಷಿಯೇಟೇ ಆಗೋದು ಡಾಲರ್ ಮುಂದೆ, ಯಾಕಂದರೆ ಡಾಲರ್ ಗ್ಲೋಬಲ್ ರಿಸರ್ವ್ ಕರೆನ್ಸಿ ಆಗಿರೋದ್ರಿಂದ. ಏನೋ ಚಿನ್ನದ ಬೆಲೆ, ಭಾರತದಲ್ಲಿ ಚಿನ್ನದ ಬೆಲೆ ಏರಿಳಿತ ಕಾಣ್ತಾ ಇದೆ. ಡಿಸೆಂಬರ್ 12ರ ಹೊತ್ತಿಗೆ 24 ಕ್ಯಾರೆಟ್ ಚಿನ್ನದ ಬೆಲೆ 10 ಗ್ರಾಮ್ಗೆ ಸರಿಸುಮಾರು 1,32,660ಕ್ಕೆ ತಲುಪಿದೆ. ಒಂದೇ ದಿನದಲ್ಲಿ ಸುಮಾರು 2,000 ರೂಪಾಯಿ ಏರಿಕೆಯಾಗಿದೆ. ಮದುವೆಗೆ ಚಿನ್ನ ತಗೊಳ್ಳೋರು ರೇಟ್ ನೋಡಿಕೊಂಡು ಪ್ಲಾನ್ ಮಾಡ್ಕೋಬೇಕು. ಇನ್ನು ಬ್ರಿಟನ್ ಅಪ್ಡೇಟ್, ಯುಕೆದು ಪರ್ಮನೆಂಟ್ ರೆಸಿಡೆನ್ಸಿ ಅವಧಿ ಡಬಲ್ ಮಾಡಿದ್ದಾರೆ. ಬಿಗ್ ಇಂಪ್ಯಾಕ್ಟ್ ಆಗುತ್ತೆ ಇದರಿಂದ. ಬ್ರಿಟನ್ನಲ್ಲಿ ಸೆಟಲ್ ಆಗಬೇಕು ಅಂದ್ಕೊಂಡವ್ರಿಗೆ ಇದು ದೊಡ್ಡ ಶಾಕ್ ಆಗ್ಬೋದು. ಇಲ್ಲಿವರೆಗೆ 5 ವರ್ಷ ಇದ್ರೆ ILR ಶಾಶ್ವತ ನಿವಾಸ ಸಿಗ್ತಾ ಇತ್ತು. ಆದರೆ ಹೊಸ ರೂಲ್ಸ್ ಪ್ರಕಾರ ಇದನ್ನು 10 ವರ್ಷಕ್ಕೆ ಇರಿಸಲಾಗಿದೆ. ಅಷ್ಟೇ ಅಲ್ಲ, ಇಂಗ್ಲಿಷ್ ಭಾಷೆಯಲ್ಲಿ ಹೆಚ್ಚಿನ ಹಿಡಿತ, B2 ಲೆವೆಲ್ ಮತ್ತು ಕ್ಲೀನ್ ಕ್ರಿಮಿನಲ್ ರೆಕಾರ್ಡ್ ಕಡ್ಡಾಯ. ಒಂದು ಟ್ವಿಸ್ಟ್ ಇದೆ ಇಲ್ಲಿ. ನಿಮ್ಮ ಸಂಬಳ ಹೆಚ್ಚಿದ್ರೆ ಬೇಗ PR ಸಿಗುತ್ತೆ. ಉದಾಹರಣೆಗೆ ವರ್ಷಕ್ಕೆ 1.25 ಲಕ್ಷ ಪೌಂಡ್ ಅಂದರೆ ಸುಮಾರು 1.3 ಕೋಟಿ ಸಂಬಳ ಇದ್ರೆ 3 ವರ್ಷಕ್ಕೆಲ್ಲ PR ಪಡ್ಕೋಬಹುದು. ಅಲ್ಲಿ ಅಮೆರಿಕ, ಬ್ರಿಟನ್ ಎಲ್ರಿಗೂ ಶ್ರೀಮಂತರು ಬೇಕು. ದುಡ್ಡು ಕೊಡಿ ಬಂದಿರಿ, ಶ್ರೀಮಂತರನ್ನು ಸೆಳಿಬೇಕು ಎಲ್ಲರೂ ಕೂಡ. ಈಗ ಗಂಟು ಹೊತ್ಕೊಂಡ್ ಬರೋರು ಯಾರಿದ್ರೆ ಬೇಗ ಬನ್ನಿ ಅಂತ. ಏನು, ಡಿಸೆಂಬರ್ 16ರಿಂದ ಬ್ರಿಟನ್ನಲ್ಲಿ ಉದ್ಯೋಗದಾತರು ವಿದೇಶಿ ನೌಕರನ ನೇಮಿಸಿಕೊಳ್ಳೋಕೆ ಕಟ್ಟಬೇಕಾಗಿರೋ ಶುಲ್ಕ, ಇಮಿಗ್ರೇಷನ್ ಸ್ಕಿಲ್ಸ್ ಚಾರ್ಜ್ ಸುಮಾರು 32% ಅಷ್ಟು ಜಾಸ್ತಿ ಆಗ್ತಿದೆ. ಸಣ್ಣ ಕಂಪನಿಗಳು ಪ್ರತಿ ಉದ್ಯೋಗಿಗೆ ವರ್ಷಕ್ಕೆ ಸುಮಾರು 50,000 ರೂಪಾಯಿ ಕಟ್ಟಬೇಕು, 480 ಪೌಂಡ್ ಕಟ್ಟಬೇಕು. ಅದೇ ದೊಡ್ಡ ಕಂಪನಿಗಳಾದ್ರೆ ಒಬ್ಬರಿಗೆ ವರ್ಷಕ್ಕೆ ಬರೋಬ್ಬರಿ 1.4 ಲಕ್ಷ ರೂಪಾಯಿ ಕಟ್ಟಬೇಕಾಗುತ್ತೆ, ಅಂದ್ರೆ 1,330 ಪೌಂಡ್ ಕಟ್ಟಬೇಕಾಗುತ್ತೆ. ಇದರಿಂದ ಭಾರತದಿಂದ ಯುಕೆಗೆ ಕೆಲಸಕ್ಕೆ ಹೋಗೋದು ಇನ್ನೊಂಚೂರು ಕಾಸ್ಟ್ಲಿ ಆಗುತ್ತೆ. ಇದು ನೀವು ಯುರೋಪ್ ಅಥವಾ ಅಮೆರಿಕದಿಂದ ದಿಲ್ಲಿ ಮೂಲಕ ಕನೆಕ್ಟಿಂಗ್ ಫ್ಲೈಟ್ ಹಿಡಿದು ನಿಮ್ಮ ಊರಿಗೆ ಬರೋ ಪ್ಲಾನ್ ಮಾಡ್ತಾ ಇದ್ರೆ ಸ್ವಲ್ಪ ನೋಡ್ಕೊಳ್ಳಿ. ಉತ್ತರ ಭಾರತದಲ್ಲಿ ದಟ್ಟ ಮಂಜು, ಫಾಗ್ ಕವಿದಿದೆ. ಇದರಿಂದ ಹಲವು ಫ್ಲೈಟ್ಸ್ ಲೇಟ್ ಆಗ್ತಿವೆ. ಸೊ ಕನೆಕ್ಟಿಂಗ್ ಫ್ಲೈಟ್ಗೆ ಕನಿಷ್ಠ 4ರಿಂದ 5 ಗಂಟೆ ಗ್ಯಾಪ್ ಇಟ್ಕೊಳ್ಳೋದು ಸೇಫ್ ಅಂತ ಹೇಳ್ತಿದ್ದಾರೆ. ಚೆಕ್ ಮಾಡ್ಕೊಳ್ಳಿ ಕರೆಕ್ಟ್ ಆಗಿ ಈ ವಿಚಾರದಲ್ಲಿ. ಏನೋ ಕೆನಡಾ, ರಷ್ಯಾ ಮತ್ತು ಜಪಾನ್ ಇಲ್ಲಿ ಹೊಸ ಅಪಾರ್ಚುನಿಟೀಸ್ ಬಂದಿದ್ದಾವೆ. ಕೆನಡಾದಲ್ಲಿ ನೋಡೋಣ. ಅದನ್ನ ಡಾಕ್ಟರ್ಗಳ ಕೊರತೆ ನೀಗಿಸೋಕೆ ಕೆನಡಾ ಸರ್ಕಾರ ವಿದೇಶಿ ವೈದ್ಯರಿಗೆ ಫಾಸ್ಟ್ ಟ್ರ್ಯಾಕ್ PR ಘೋಷಿಸಿದೆ. ನೀವೀಗ ಆಲ್ರೆಡಿ ಕೆನಡಾದಲ್ಲಿ 1 ವರ್ಷ ಸೇವೆ ಸಲ್ಲಿಸಿದ್ರೆ ಎಕ್ಸ್ಪ್ರೆಸ್ ಎಂಟ್ರಿ ಮೂಲಕ ನೇರವಾಗಿ PR ಪಡ್ಕೋಬಹುದು. 5,000 ಸ್ಲಾಟ್ಗಳನ್ನು ಇದಕ್ಕಾಗಿ ಮೀಸಲಿಡಲಾಗಿದೆ. ಹಾಗೆ ಜಪಾನ್ ಮತ್ತು ರಷ್ಯಾ, ಪಶ್ಚಿಮದ ರಾಷ್ಟ್ರಗಳು ಬಾಗಿಲು ಹಾಕ್ತಾ ಇದ್ರೆ ಇತ್ತ ರಷ್ಯಾ ಮತ್ತು ಜಪಾನ್ ಭಾರತೀಯರನ್ನ ವೆಲ್ಕಮ್ ಮಾಡ್ತದೆ. ರಷ್ಯಾ 2026ರಿಂದ ಭಾರತೀಯರಿಗೆ ವೀಸಾ ನಿಯಮ ಸಡಿಲ ಮಾಡಿದೆ. ರಷ್ಯನ್ ಭಾಷೆ ಕಡ್ಡಾಯ ಅನ್ನೋ ರೂಲ್ ತೆಗೆದುಹಾಕಿದೆ. ಹಾಗೆ ಜಪಾನ್ ಮುಂದಿನ 5 ವರ್ಷದಲ್ಲಿ 5 ಲಕ್ಷ ಭಾರತೀಯರಿಗೆ ಉದ್ಯೋಗ ಕೊಡೋದಾಗಿ ಹೇಳಿದೆ. ಹೆಲ್ತ್ ಕೇರ್ ಮತ್ತು ಮ್ಯಾನುಫ್ಯಾಕ್ಚರಿಂಗ್ ನಲ್ಲಿ ಅಲ್ಲಿ ಜನರಿಲ್ಲ, ವಯಸ್ಸಾಗಿರೋರು ಜಾಸ್ತಿ ಇದ್ದಾರೆ, ದುಡಿಯೋ ಕೈಗಳು ಕಮ್ಮಿ ಇದಾವೆ. ಸೊ ಸ್ಕಿಲ್ ಇರೋ ಭಾರತೀಯರಿಗೆ ಬನ್ನಿ, ಸುವರ್ಣಾವಕಾಶ ಅಂತ ಜಪಾನಿಯರು ಕರೀತಾ ಇದ್ದಾರೆ. ಇನ್ನು ವಿದ್ಯಾರ್ಥಿಗಳ ಸೇಫ್ಟಿ ಮತ್ತು ಎಚ್ಚರಿಕೆಗೆ ಸಂಬಂಧಪಟ್ಟಂತೆ ಸ್ನೇಹಿತರೆ, ಮೊದಲಿಗೆ ಗಲ್ಫ್ ಫೇಕ್ ಜಾಬ್ ಅಲರ್ಟ್ ಬಗ್ಗೆ ನೋಡಿ. ನೀವಿಲ್ಲಿ ಗಲ್ಫ್ ರಾಷ್ಟ್ರಗಳಿಗೆ ಹೋಗೋ ಪ್ಲಾನ್ ಮಾಡ್ತಾ ಇದ್ರೆ ಹುಷಾರ್. ಸೋಷಿಯಲ್ ಮೀಡಿಯಾದಲ್ಲಿ ಬರೋ ಜಾಬ್ ಆಫರ್ ನಂಬಿ ಸಾವಿರಾರು ಜನ ಕಂಬೋಡಿಯಾ, ಮ್ಯಾನ್ಮಾರ್ ಅಲ್ಲೆಲ್ಲ ಹೋಗಿ ಸಿಕ್ಕಾಕೊಳ್ತಿದ್ದಾರೆ. ಸರ್ಕಾರ ಈಗ ಆಲ್ರೆಡಿ 3,500ಕ್ಕೂ ಅಧಿಕ ಫೇಕ್ ಏಜೆಂಟ್ಗಳನ್ನು ಬ್ಲ್ಯಾಕ್ ಲಿಸ್ಟ್ ಮಾಡಿದೆ. ನೀವು ಕೆಲಸಕ್ಕೆ ಹೋಗೋ ಮುನ್ನ ಏಜೆಂಟ್ ಮೈಗ್ರೇಟ್ ಪೋರ್ಟಲ್ನಲ್ಲಿ ರಿಜಿಸ್ಟರ್ ಆಗಿದಾರಾ ಅಂತ ಕನ್ಫರ್ಮ್ ಮಾಡ್ಕೊಳ್ಳಿ. ಹಾಗೆ ಈ ವಾರ ಅಮೆರಿಕದಲ್ಲಿ ಮನ ಕಲುಕೋ ಘಟನೆಯಾಗಿದೆ ಸ್ನೇಹಿತರೆ. ನ್ಯೂಯಾರ್ಕ್ ಬೆಂಕಿ ದುರಂತ. ಅಮೆರಿಕದ ನ್ಯೂಯಾರ್ಕ್ ರಾಜ್ಯದ ಆಲ್ಬನಿ ಅನ್ನೋ ಕಡೆ ಮನೆಯೊಂದಕ್ಕೆ ಬೆಂಕಿ ಬಿದ್ದು ತೆಲಂಗಾಣ ಮೂಲದ ಸಹಜು ರೆಡ್ಡಿ ಮತ್ತು ಅನ್ವೇಷ್ ಅನ್ನೋ 2 ಭಾರತೀಯ ಮೂಲದ ವಿದ್ಯಾರ್ಥಿಗಳು ಮೃತಪಟ್ಟಿದ್ದಾರೆ. ತೆಲಂಗಾಣ ಮೂಲದವರು. ನಿಮ್ಮ ಮನೇಲಿ ಹೀಟರ್ ಬಳಸ್ತಾ ಇದ್ರೆ ಅಥವಾ ಎಲೆಕ್ಟ್ರಿಕ್ ಉಪಕರಣಗಳು ಏನೆಲ್ಲ ಇದಾವೆ, ಜೊತೆಗೆ ಪ್ಲಗ್ಸು, ಬೋರ್ಡ್ಸು, ಸ್ವಿಚ್ ಬೋರ್ಡ್ಸು, ಶಾರ್ಟ್ ಸರ್ಕ್ಯೂಟ್ ವಿಚಾರ ತುಂಬ ಕೇರ್ಫುಲ್ ಆಗಿರಿ ಸ್ನೇಹಿತರೆ. ಹಾಗೆ ಸ್ಕ್ಯಾಮ್ ಅಲರ್ಟ್, ಡಿಜಿಟಲ್ ಅರೆಸ್ಟ್ ಅನ್ನೋ ಸ್ಕ್ಯಾಮ್ ಈಗ NRIಗಳನ್ನು ಕೂಡ ಟಾರ್ಗೆಟ್ ಮಾಡ್ತಿದ್ದಾರೆ. ವಿಡಿಯೋ ಕಾಲ್ ಮಾಡಿ ನಾವು ಪೊಲೀಸ್ ಕಸ್ಟಮ್ಸ್ ಅಂತ ಹೇಳ್ಕೊಂಡು ಹೆದರಿಸಿ ದುಡ್ಡು ಕೀಳ್ತಾ ಇದ್ದಾರೆ. ಯಾವ ಪೊಲೀಸರು ವಿಡಿಯೋ ಕಾಲ್ನಲ್ಲಿ ಬಂದು ಡಿಜಿಟಲ್ ಅರೆಸ್ಟ್ ಎಲ್ಲ ಮಾಡಲ್ಲ. ಈ ತರಹ ಕಾಲ್ ಬಂದ್ರೆ ಕೂಡಲೇ ಡಿಸ್ಕನೆಕ್ಟ್ ಮಾಡಿ. ಇನ್ನು ದೇಶ ಬಿಡ್ತಿರೋ ಭಾರತೀಯರ ಬಗ್ಗೆ ಕೇಂದ್ರ ಸರ್ಕಾರ ಸಂಸತ್ನಲ್ಲಿ ಮಾಹಿತಿ ಕೊಟ್ಟಿದೆ. ಕಳೆದ 14 ವರ್ಷಗಳಲ್ಲಿ ಬರೋಬ್ಬರಿ 20 ಲಕ್ಷಕ್ಕೂ ಅಧಿಕ ಭಾರತೀಯರು ಭಾರತದ ನಾಗರಿಕತ್ವವನ್ನು ತ್ಯಜಿಸಿ ವಿದೇಶಿ ಪೌರತ್ವ ಪಡ್ಕೊಂಡಿದ್ದಾರೆ. ಅದರಲ್ಲಿ ಹೆಚ್ಚಿನವರೇನು ಹೈ ಇನ್ಕಮ್ ಗ್ರೂಪ್ನವರೇ ಇರ್ತಾರೆ. ಹೆಚ್ಚಿನವರು ದೇಶದ ಸಂಪತ್ತು ಎಲ್ಲ ಹೊರಗೆ ಹೋಗ್ತಾ ಇದೆ. ಕಳೆದ 3 ವರ್ಷಗಳಿಂದ ಪ್ರತಿ ವರ್ಷ 2 ಲಕ್ಷಕ್ಕೂ ಅಧಿಕ ಜನ ಪಾಸ್ಪೋರ್ಟ್ ಸರೆಂಡರ್ ಮಾಡ್ತಿದ್ದಾರೆ. ಇದನ್ನು ಹೆಂಗೆ ನೋಡಬೇಕು? ಭಾರತದ ದುರವಸ್ಥೆ ಅನ್ನಬೇಕು ಅಷ್ಟೇ. ಯಾಕಂದರೆ ತಾಯಿನಾಡು ಬಿಟ್ಟು ಇನ್ನೊಂದು ರಾಷ್ಟ್ರಕ್ಕೆ ಹೋಗಿ ಅಲ್ಲಿ ನಾಗರಿಕ ಆಗಿಬಿಡ್ತೀನಿ ಅನ್ನೋ ಮಟ್ಟಿಗೆ ಬೇಜಾರು ಬಂದು ಹೋಗಿದೆ ಅಂತ ಹೇಳಿದ್ರೆ, ಇಲ್ಲಿ ಅಪಾರ್ಚುನಿಟಿ ಕರೆಕ್ಟಾಗಿ ಸಿಗ್ತಿಲ್ಲ, ಅವ್ರನ್ನ ಕರೆಕ್ಟಾಗಿ ಟ್ರೀಟ್ ಮಾಡ್ತಾ ಇಲ್ಲ, ಇಲ್ಲಿನ ವ್ಯವಸ್ಥೆ ಬೇಸತ್ತು ಹೋಗಿನೇ ಹೋಗ್ತಿದ್ದಾರೆ ಅಂತ ಅರ್ಥ. ಹೆಂಗಿರಬೇಕು ಅಂದರೆ ಜಗತ್ತಿನಾದ್ಯಂತ ಇರೋ ಭಾರತೀಯರನ್ನ ಎಲ್ಲಕ್ಕಿಂತ ಬೆಟರಿಗೆ ಇಂಡಿಯಾದಲ್ಲಿ ಅಪಾರ್ಚುನಿಟಿ ಇದೆ ಅಂತ ಹೇಳಿ ಫೀಲಿಂಗ್ ಬರಬೇಕು. ಹಂಗೆ ಮಾಡಬೇಕಲ್ವ ನಾವು? ಅದ್ರ ಬಗ್ಗೆ ಚರ್ಚೆ ಮಾಡ್ತಾನೇ ಇದ್ದೀವಿ ನಾವು. ಯಾವಾಗ ಬದಲಾವಣೆ ಆಗುತ್ತೆ ನೋಡೋಣ. ಏನೋ ಕಲ್ಚರ್ ಮತ್ತು ಸಾಧನೆ ವಿಚಾರಕ್ಕೆ ಬಂದರೆ ಸ್ವಲ್ಪ ಸಮಾಧಾನದ ಸುದ್ದಿ ಇದೆ. ಮೆಸ್ಸಿ
ವಿಶ್ವದ ಶ್ರೇಷ್ಠ ಫುಟ್ಬಾಲ್ ಆಟಗಾರ ಲಯನಲ್ ಮೆಸ್ಸಿ 14 ವರ್ಷಗಳ ಬಳಿಕ ಭಾರತಕ್ಕೆ ಬರ್ತಿದ್ದಾರೆ. ಡಿಸೆಂಬರ್ 13ರಿಂದ 15ರವರೆಗೆ ಅವರು ಕೋಲ್ಕತ್ತಾ, ಹೈದರಾಬಾದ್, ಮುಂಬೈ ಮತ್ತು ದಿಲ್ಲಿಗೆ ಭೇಟಿ ಕೊಡ್ತಾರೆ. ಇರೋ ಸ್ನೇಹಿತರೆ, ಯೂಟ್ಯೂಬ್ ಸಿಇಒ ಆಗಿರೋ ಭಾರತೀಯ ಮೂಲದ ನೀಲ್ ಮೋಹನ್ ಅವರಿಗೆ ಟೈಮ್ ಮ್ಯಾಗಝಿನ್ ಸಿಇಒ ಆಫ್ ದಿ ಇಯರ್ 2025 ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸಿದೆ. ಇದು ಖುಷಿ ಪಡೋ ವಿಚಾರ. ಭಾರತೀಯ ಮೂಲದವರು ಮಾಡಿರೋ ಈ ಸಾಧನೆ. ಈ ವಾರದ ಒಂದಷ್ಟು ಆಕ್ಷನಬಲ್ ಅಡ್ವೈಸಸ್ ಏನು ಅಂದ್ರೆ, NRIಗಳು ಈ ವಾರ ಮಾಡಲೇಬೇಕಾಗಿರೋ 3 ಕೆಲಸಗಳು. ಒಂದು, ಪ್ಯಾನ್ ಆಧಾರ್ ಲಿಂಕ್. ನೀವು ಭಾರತದಲ್ಲಿ ಹೂಡಿಕೆ ಮಾಡಿದರೆ ಡಿಸೆಂಬರ್ 31ರ ಒಳಗಡೆ NRIಗಳು ನಿಮ್ಮ ಪ್ಯಾನ್ ಮತ್ತು ಆಧಾರ್ ಲಿಂಕ್ ಆಗಿದೆಯಾ ಅಂತ ಚೆಕ್ ಮಾಡಬೇಕು. ಇಲ್ಲದೆ ಹೋದರೆ ಜನವರಿ 1ರಿಂದ ಬ್ಯಾಂಕ್ ಟ್ರಾನ್ಸಾಕ್ಷನ್ ಕಷ್ಟ ಆಗುತ್ತೆ. ಕೇವಲ ಪ್ಯಾನ್ ಆಧಾರ್ ಅಷ್ಟೇ ಅಲ್ಲ, ನೀವು ಈ ವರ್ಷದ IT ರಿಟರ್ನ್ಸ್ ITR ಫೈಲ್ ಮಾಡೋದು ಮರ್ತು ಹೋಗಿದ್ರೆ ಅದಕ್ಕೂ ಡಿಸೆಂಬರ್ 31 ಕಡೆ ದಿನಾಂಕ. ದಂಡ ಕಟ್ಟಿ ಆದರೂ ಸರಿ ಡಿಸೆಂಬರ್ 31ರ ಒಳಗಡೆ ಫೈಲ್ ಮಾಡಿ ಮುಗಿಸ್ಬೇಕು. ಇಲ್ಲಾಂದ್ರೆ ಇನ್ಕಮ್ ಟ್ಯಾಕ್ಸ್ ಇಲಾಖೆ ಅಂತ ನೋಟಿಸ್ ಕೂಡ ಬರಬಹುದು. ಪ್ರಾಪರ್ಟಿ ಪೇಪರ್ಸ್. ಸುಪ್ರೀಂ ಕೋರ್ಟ್ ಹೊಸದಾಗಿ ಹೇಳಿರೋ ಪ್ರಕಾರ ಬರೀ ರಿಜಿಸ್ಟ್ರೇಷನ್ ಆಗಿದ್ರೆ ಸಾಲದು, ಮ್ಯೂಟೇಷನ್ ಖಾತಾ ಬದಲಾವಣೆ ಕೂಡ ಆಗಿರಬೇಕು. ಸೊ ಭಾರತಕ್ಕೆ ಬಂದಾಗ ಈ ಕೆಲಸ ಕೂಡ ನೀವು ಮುಗಿಸ್ಕೊಳ್ಬಹುದು. ಹಾಗೆ ಟ್ರಾವೆಲ್ ಪ್ಲಾನ್ ವಿಚಾರಕ್ಕೆ ಬಂದ್ರೆ, ನೀವು ಡಿಸೆಂಬರ್ನಲ್ಲಿ ಭಾರತಕ್ಕೆ ಬರೋ ಪ್ಲಾನ್ ಇದ್ರೆ ರೈಲ್ವೆ ಟಿಕೆಟ್ ಸಿಗಲ್ಲ ಅಂತ ಚಿಂತೆ ಬೇಡ. NRIಗಳಿಗೆ 365 ದಿನ ಮುಂಚಿತವಾಗಿಯೇ ಟಿಕೆಟ್ ಬುಕ್ ಮಾಡೋ ಹೊಸ ಸೌಲಭ್ಯವನ್ನ IRCTC ಈಗ ಜಾರಿಗೆ ತಂದಿದೆ. ಅದನ್ನ ಬಳಸ್ಕೊಳ್ಬಹುದು. ಸೊ ಸ್ನೇಹಿತರೆ, ಈ ವಾರಕ್ಕೆ ಇಷ್ಟ NRI ಕಾರ್ನರ್ನಲ್ಲಿ ದೇಶ ವಿದೇಶದ ಮತ್ತಷ್ಟು NRI ಸೆಂಟ್ರಿಕ್ ಮಾಹಿತಿಯೊಂದಿಗೆ ಮುಂದಿನ ವಾರ ಮತ್ತೆ ಸಿಗೋಣ. ಇದನ್ನು ನಿಮ್ಮ ಎಲ್ಲ NRI ಮಿತ್ರರೊಂದಿಗೆ, ಫ್ಯಾಮಿಲಿಯವರೊಂದಿಗೆ ಶೇರ್ ಮಾಡಿ. ನಮ್ಮ ಈ ಪ್ರಯತ್ನಕ್ಕೆ ನಿಮ್ಮ ಬೆಂಬಲವನ್ನು ನೀವು ಕೊಡ್ಬೋದು. ಹಾಗೆ ಕಾಮೆಂಟ್ ಸೆಕ್ಷನಲ್ಲಿ ಯಾವ ರಾಷ್ಟ್ರದಿಂದ ನೀವು ನೋಡ್ತಾ ಇದ್ದೀರಿ, ನಿಮ್ಮ ಅಲ್ಲಿನ ಅನುಭವಗಳೇನು, ನೀವು ಕಾಮೆಂಟ್ ಮಾಡಿ ತಿಳಿಸ್ಬೋದು. ಈ ಕಮ್ಯುನಿಟಿಯನ್ನು ಬಿಲ್ಡ್ ಮಾಡೋಕ್ಕೆ ಹೆಲ್ಪ್ ಮಾಡಬಹುದು. ನೀವು ಏನು ಕೆಲಸ ಮಾಡ್ತಿದ್ದೀರಿ, ಭಾರತದಲ್ಲಿ ಯಾವ ಊರು ನಿಮ್ಮದು, ಕರ್ನಾಟಕದಲ್ಲಿ ಇಲ್ಲಿ, ಎಲ್ಲವನ್ನು ನೀವು ತಿಳಿಸಬಹುದು. ಆ ಮೂಲಕ ಕನೆಕ್ಟ್ ಆಗ್ಬೋದು. ನಾವು ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.